ಶ್ರದ್ಧಾಂಜಲಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಅತಿ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ, ಈ ಜಿಲ್ಲೆಗೆ ಶ್ರಮಿಸಿರ್ತಕ್ಕಂಥ ಹಿರಿಯ ಸಂಗಾತಿ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಅವರು ಈ ನಡುವೆ ನಮ್ಮನ್ನಾಗಲಿದ್ದಾರೆ. ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ. ಮತ್ತು ಅದೇ ರೀತಿಯಾಗಿ ಈಗ ತಾನೇ ಉಡುಪಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ರಾಜ್ಯ ಸಮಿತಿ ಸದಸ್ಯರು ಆಗಿರ್ತಕ್ಕಂಥ ಯಾರೇ ಇವತ್ತು ಬಾಂಬ್ ದಾಳಿಗೆ ತುತ್ತಾಗಿದ್ದಾರೆ, ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದ್ದಾರೆ, ಎಲ್ಲರಿಗೂ ಕೂಡ 1 ನಿಮಿಷದ ಮೌನಾಚರಣೆ ಆಚರಣೆ ಮಾಡಬೇಕಂತ ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಈ 1 ನಿಮಿಷದ ಮೌನಾಚರಣೆ. ಧನ್ಯವಾದಗಳು. ಮೊದಲೇ ಕರ್ನಾಟಕ ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘ 3ನೇ ಜಿಲ್ಲಾ ಸಮ್ಮೇಳನ, ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಸಂಘಟನೆ ಸಮ್ಮೇಳನವನ್ನು ಉದ್ಘಾಟಿಸಿ ಕೊಪ್ಪಳ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಂಥ ಎಲ್ಲ ನಾಗರಿಕರ ಸೋದರಿಯರೇ ಮತ್ತು ಸೋದರರೇ ಮತ್ತು ಗಂಗಾಧರ ಸ್ವಾಮಿಯವರೇ, ಕೃಷಿ ಕುರಿತ ಸಂಘದ ಜಿಲ್ಲಾ ಅಧ್ಯಕ್ಷರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ ಮತ್ತು ಗ್ರಾಮ ಪಂಚಾಯಿತಿ ನೌಕರ ಸಂಘದ ರಾಜ್ಯ ಅಧ್ಯಕ್ಷರೇ ಮತ್ತು ಬಿಸಿ ಊಟದ ಸಂಘದ ರಾಜ್ಯ ಅಧ್ಯಕ್ಷರೇ, ಇನ್ನು ಉಳಿದಂತೆ ಎಲ್ಲ ನಾಯಕ ಸಂಗಾತಿಗಳು, ಇಲ್ಲಿ ಈ ಒಂದು ಎರ್ರ ಜೆಂಡ ಅಂತೇಳಿ ಈ ನೃತ್ಯವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಸುಮಾರು 37 ವರ್ಷಗಳ ಹಿಂದೆ, ಅದರಿಂದ ಮುಂದೆ ಸಿಂಗನಾಳ ಮತ್ತು ಗೋಡ್ನಾಳ, ಆ ಕಡೆ ಗೋಡ್ನಾಳದಿಂದ ಹಿಡಿದು ಈ ಕಡೆ ಉಳಿಯನೂರು, ಶಾಲೆಗಳೂರು, ಇಲ್ಲಿವರೆಗೂ ಕೂಡ ಸುಮಾರು ಏನಿಲ್ಲ ಅಂದ್ರೂ ಕೂಡ 60-70 ಗ್ರಾಮಗಳಲ್ಲಿ ಈ ಗಂಗಾವತಿ, ಈಗ ಗಂಗಾವತಿ ತಾಲೂಕಿನ ಒಳಗಡೆ 3 ತಾಲೂಕಾಗಿದ್ದಾವೆ ಅಂತ ಕಾಣಿಸ್ತದೆ. ಗಂಗಾವತಿ, ಕಾರಟಗಿ ಮತ್ತು ಕನಗಿರಿ ಅಂತ ಈ 3 ತಾಲೂಕುಗಳು, ಜೊತೆಯಲ್ಲಿ ಕುಷ್ಟಗಿ, ಕೊಪ್ಪಳ, ಇಲ್ಲೆಲ್ಲರೂ ಕೂಡ ಓಡಾಡಿದ ಆ ಕೆಂಪು ಬಾವುಟವನ್ನು ಹಿಡಿದು ಓಡಾಡಿದ ನೆನಪು ಬರ್ತಾ ಇದೆ. ಇದೇ ಈ ಎರ್ರ ಜೆಂಡ ಹಾಡು ಕನ್ನಡದಲ್ಲೂ ಕೂಡ ಬಂದಿದೆ. ಕೆಂಪು ಬಾವುಟ ಕೆಂಪು ಬಾವುಟ ಕೆಂಪು ಬಾವುಟ ಹೋಯ್. ಆ ಕೆಂಪು ಬಾವುಟವನ್ನು ಹಿಡಿದು ಅಲ್ಲಿ ಬಾಳಪ್ಪನವರ ಜೊತೆಯಲ್ಲಿ ಓಡಾಡಿದ ಪೈಶಾಚಿಕ ಕೃತ್ಯ ಅಂದರೆ ಪಿಶಾಚಿಗಳು, ರಾಕ್ಷಸರು, ದೆವ್ವಗಳು ಏನು ಮಾಡ್ತಾರೆ, ಆ ರೀತಿಯಾಗಿ ಅಮೇರಿಕ ಅನ್ನುವಂಥ ದೊಡ್ಡ ಪಿಶಾಚಿ, ನಾವು ಅದಕ್ಕೆ ಸಾಮ್ರಾಜ್ಯಶಾಹಿ ಪಿಶಾಚಿ ಅಂತ ಕರಿತೀವಿ. ಆ ಸಾಮ್ರಾಜ್ಯಶಾಹಿ ಪಿಶಾಚಿ ಇದ್ದಕ್ಕಿದ್ದಂಗೆ ಬಂದು ಇನ್ನೊಂದು ದೇಶದ ಮೇಲೆ ಒಳ್ಳೆ ರಣಹದ್ದಿನ ಥರ ಬಂದು ಎರಗಿ, ರಣಹದ್ದುಗಳು ಬಂದು ಕೋಳಿ ಮರಿಯನ್ನು ಎತ್ಕೊಂಡು ಹೋಗ್ಬಿಡ್ತವೆ, ಥಟ್ ಅಂತ ಹಿಂಗೆ ಎತ್ಕೊಂಡು ಹೋಗಿ ತಿಂದಾಕ್ಬಿಡ್ತವೆ. ಆ ರೀತಿಯಲ್ಲಿ ಈ ಅಮೇರಿಕ ಮತ್ತು ಇಸ್ರೇಲ್ ಎರಡು ಸೇರಿಕೊಂಡು ಇವತ್ತು ಇರಾನ್ ಮೇಲೆ ಎರಗಿ, ಇರಾನಿನ ಹಲವಾರು ದೊಡ್ಡ ನಾಯಕರುಗಳನ್ನ, ಅಲ್ಲಿ ಸುಪ್ರೀಂ ಲೀಡರ್ ಅಂತ ಇದ್ದವ್ರನ್ನು ಸೇರಿಕೊಂಡು ಹಲವಾರು ದೊಡ್ಡ ನಾಯಕರನ್ನ, ಸುಮಾರು 40ಕ್ಕಿಂತ ಹೆಚ್ಚು ನಾಯಕರನ್ನ ಈ ಯುದ್ಧದಲ್ಲಿ ಕೊಂದಿದ್ದಾರೆ. ಇದು ಅದರ ಜೊತೆಯಲ್ಲಿ ಈಗ 1000ಕ್ಕಿಂತ 1200-1300 ಜನ ಇರಾನ್ನಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ. ಬರೀ ಅಷ್ಟೇ ಅಲ್ಲ, ಸುಮಾರು 13,000 ಜಾಗಗಳ ಮೇಲೆ ಬಾಂಬ್ ಹಾಕಿದ್ದಾರೆ. 13,000 ಜಾಗಗಳ ಮೇಲೆ ಬಾಂಬು ಅಂತಂದರೆ ಅದರಲ್ಲಿ 800 ಸ್ಕೂಲು. ಆ ಸ್ಕೂಲಲ್ಲಿ ಮೊದಲನೇ ದಿವಸನೇ ಆ ರೀತಿಯಾಗಿ ಸ್ಕೂಲ್ ಮೇಲೆ ಬಾಂಬ್ ಹಾಕಿ ಸತ್ತವರು 180 ಜನ ಮಕ್ಕಳು. ಅದರ ಜೊತೆಯಲ್ಲಿ ಇನ್ನು ಎಷ್ಟೋ ಜನ ಮಕ್ಕಳು ಈಗ ಪ್ರಾಣನ ಕೊಡುವಂಥ ಪ್ರಸಂಗ ಬಂದಿದೆ. ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಿದ್ದಾರೆ, ರೋಗಿಗಳು ಕೂಡ ಸಾಯುವಂಥ ಪರಿಸ್ಥಿತಿ ಆಗಿದೆ. ಇದೇ ಅಮೇರಿಕ ಇಸ್ರೇಲ್ ಸೇರಿಕೊಂಡು ಪ್ಯಾಲೆಸ್ಟೈನ್ ಅಂತೇಳಿ ಅಲ್ಲಿ 72,000ಕ್ಕಿಂತ ಹೆಚ್ಚು ಜನ ಕೊಂದಾಕಿದ್ದಾರೆ. ಈಗಲೂ ಕೂಡ ಕೊಲ್ತಾ ಇದ್ದಾರೆ. ಅದರಲ್ಲಿ 16,000 ಜನ ಮಕ್ಕಳು, ಎಡೆ ಮಕ್ಕಳು, 3 ತಿಂಗಳು 6 ತಿಂಗಳು ಮಕ್ಕಳು ಕೂಡ ಕೈ ಕಾಲು ಕಳ್ಕೊಂಡು ಓದಾಡ್ತಿದ್ದಾರೆ.
ಆ ರೀತಿಯಾದಂಥ ಒಂದು ನರಭಕ್ಷಕ ಪಿಶಾಚಿಗಳ ಕೆಲಸ ಈ ಅಮೇರಿಕ ಮತ್ತು ಇಸ್ರೇಲ್ನಿಂದ ನಡೆದಿದೆ. ಮತ್ತು ಅಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚ ಪೂರ್ತಿಯಾಗಿ ಅದರಿಂದ ಬಾಧೆ ಪಡೋಂಗೆ ಆಗ್ಬಿಡ್ತು. ಈಗೇನ ಸದ್ಯಕ್ಕೆ ನಮ್ಮ ದೇಶಕ್ಕೆ ಒಂದು 7 ಗ್ಯಾಸ್ ಟ್ಯಾಬ್ ಇದು ಹಡಗುಗಳು ಬಂದಿದ್ದಾವೆ. ಇನ್ನು ಏನಾದರೂ ಮುಂದಕ್ಕೆ ಬರ್ಬೋದು ಅನ್ನೋಂಥ ಆಶಾ ಸೂಚನೆ ಇದೆ. ಹಾಗೇನಾದರೂ ಇನ್ನೊಂದು 2-3 ತಿಂಗಳು ಮುಂದುವರೆದಿದ್ರೆ ಏನಾಗ್ತಿತ್ತು ನಮ್ಮ ದೇಶದ ಒಳಗಡೆ, ಇಡೀ ಪ್ರಪಂಚದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನುವಂಥದ್ದು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ದೇಶದ ಒಳಗಡೆ ಅಲ್ಲಿಂದ ಇಲ್ಲಿಂದ ರಷ್ಯಾದಿಂದ ಒಂದಷ್ಟು ಎಲ್ಲನೂ ಕೂಡ ತರಿಸ್ಕೊಳ್ಳೋಕ್ಕೆ ಅಂತ ಜಗ ಬಗ ಅಂತ ಓಡಾಡಿದ್ರು ಕೂಡ ರಷ್ಯಾದವರು ಅದರಿಂದ ತಗೊಳ್ಳೋಕೆ ನಿಲ್ಲಿಸ್ಬಿಟ್ಟಿದ್ವಿ. ನಮ್ಮ ದೇಶದ ಸರ್ಕಾರ, ನಮ್ಮ ದೇಶದಲ್ಲಿರುವಂಥ BJP JDS ಕೂಟ NDA ಕೂಟದ ಸರ್ಕಾರ, ಮೋದಿಯವರ ಸರ್ಕಾರ ಎಂಥ ಒಂದು ಹೇಳಿ ಕೆಲಸ ಮಾಡ್ತಂದ್ರೆ ರಣಹೇಳಿಗಳು ಅಂತ ತೋರಿಸ್ಬಿಟ್ರು. ಭಾರಿ ವೀರರು, ಶೂರರು, ವಿಶ್ವಗುರು ಅಂತ ಹೇಳ್ತಿದ್ದವ್ರ ಯೋಗ್ಯತೆ ಎಷ್ಟು ಅನ್ನೋದು ಈ ಯುದ್ಧದ ಸಂದರ್ಭದಲ್ಲಿ ಗೊತ್ತಾಗೋಯ್ತು. ಈ ರೀತಿಯಾಗಿ ಒಂದು ದೇಶದ ಮೇಲೆ ಯುದ್ಧ ಆಗಿ ಆ ರೀತಿಯಾಗಿ ದೇಶದ 40 ಜನರನ್ನ, ದೇಶದ ನಾಯಕರನ್ನ ಕೊಂದು ಸಾವಿರಾರು ಜನರ ಮೇಲೆ ಬಾಂಬ್ ಹಾಕಿ, ಶಾಲೆ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಿರುವಾಗ ಬಾಯಿ ಮುಚ್ಕೊಂಡು ಕೂತಿದ್ರು. ನಮ್ಮ ದೇಶದ ಪ್ರಧಾನಿ ಬಾಯಿ ಮುಚ್ಕೊಂಡು ಕೂತಿದ್ರು. ಸರಿ ಇಲ್ಲ, ಇದು ಈಗ ಮಾಡಬಾರದು ಅಂತ ಹೇಳುವಂಥ ಧೈರ್ಯ ತೋರಿಸಲಿಲ್ಲ. ಜಗತ್ತಿನ ಅನೇಕ ದೇಶಗಳು, ನಮಗಿಂತ ಭಾರಿ ದುರ್ಬಲವಾದಂಥ ದೇಶಗಳು ಅದು ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ರೆ ಇವರು ಬಾಯಿ ಮುಚ್ಕೊಂಡು ಕೂತಿದ್ರು. ಹೋಗಿ ಇಸ್ರೇಲ್ ಜೊತೆ ಒಳಗಡೆ ಕೈ ಕುಲ್ಕಿ ಬಂದಿದ್ರು ಯುದ್ಧ ಆಗೋದಕ್ಕೆ 2 ದಿವಸ ಮೊದಲು. ಇಡೀ ನಮ್ಮ ಭಾರತಕ್ಕೇನೆ ಇಡೀ ಪ್ರಪಂಚದಲ್ಲಿ ತಲೆ ತಗ್ಗಿಸೋ ವಿಷಯ ಆಗೋಯ್ತು. ಇಡೀ ಪ್ರಪಂಚದ ಜನ ಏನಪ್ಪ ಇದು ಭಾರತ ದೊಡ್ಡ ದೇಶ ಅಂತ ಹೇಳ್ಕೊಂತಾರೆ, ಇದೇನ ಇವರು ಯೋಗ್ಯತೆ ಅನ್ನೋ ರೀತಿಯಲ್ಲಿ ಜಗತ್ತಿನ ಒಳಗಡೆ ಜನ ಮಾತಾಡ್ಕೊಳ್ಳೋಂಗೆ ಆಗುವಂಥ ಪರಿಸ್ಥಿತಿ ಆಗೋದು. ಅಷ್ಟು ಮಾತ್ರ ಅಲ್ಲ, ಇಂಥದ್ದೊಂದು ಪರಿಸ್ಥಿತಿ ಆದಾಗ ಜನರ ರಕ್ಷಣೆ ಮಾಡೋಕ್ಕೆ ಗ್ಯಾಸು, ಪೆಟ್ರೋಲು, ಡೀಸೆಲ್ ಸ್ಟಾಕ್ ಇಡಬೇಕು. ಕನಿಷ್ಠ 3 ತಿಂಗಳವರೆಗೆ ಸ್ಟಾಕ್ ಇಡಬೇಕು. ಆದರೆ ನಮ್ಮ ದೇಶದ ಒಳಗಡೆ ಇದ್ದಂಥ ಗ್ಯಾಸು ಮತ್ತು ಪೆಟ್ರೋಲು, ಡೀಸೆಲು ಕೇವಲ ಒಂದು 15-20 ದಿವಸ ಇತ್ತು. ಹೀಗಾಗಿ ಏನಾಗ್ಬಿಡ್ತದೋ ಅನ್ನೋ ಭಯ ಉಂಟಾಗಿ ಅವರ ಹತ್ರ ಬೇಡಾಡೋದು, ಇವರ ಹತ್ರ ಬೇಡ್ಕೊಳ್ಳೋದು, ಈ ರೀತಿಯಾದಂಥ ದುಸ್ಥಿತಿಗೆ ನಮ್ಮ ದೇಶ ಹಿಡಿಯುವಂಥ ಪರಿಸ್ಥಿತಿ ಬಂತು. ಬೇರೆ ಅನೇಕ ದೇಶಗಳಲ್ಲಿ 1 ತಿಂಗಳು, 2 ತಿಂಗಳು, 3 ತಿಂಗಳು, ಚೀನಾದಲ್ಲಿ 4 ತಿಂಗಳವರೆಗೆ ಯುದ್ಧ ಆದ್ರೂ ಕೂಡ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ ಅನ್ನಂಗೆ ಗ್ಯಾಸು, ಪೆಟ್ರೋಲು, ಡೀಸೆಲ್ ಸ್ಟಾಕ್ ಇಟ್ಟಿತ್ತು. ಆದರೆ ನಮ್ಮ ದೇಶದಲ್ಲಿ ಹಿಂದೆ ನಮ್ಮ CPM ಪಕ್ಷ, ಎಡಪಕ್ಷಗಳು ಸೇರಿ ಬೆಂಬಲ ಕೊಟ್ಟಂತ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ, ಅವರು ಈ ಒಂದು ಪೆಟ್ರೋಲ್ ಡೀಸೆಲ್ ಒಂದು ಅಷ್ಟು ಕಾಪಾಡ್ಕೊಳ್ಳೋಕ್ಕೆ ಒಂದು 15-20 ದಿವಸನಾದರೂ ಕೂಡ ಪೆಟ್ರೋಲ್ ಸಾಕಿಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಬಿಟ್ರೆ, ಆಮೇಲಿಂದ ಮೋದಿ ಸರ್ಕಾರ ಬಂದಮೇಲೆ ಗ್ಯಾಸು, ಡೀಸೆಲು, ಪೆಟ್ರೋಲು ನಮ್ಮ ದೇಶಕ್ಕೆ ಬೇಕಾಗತ್ತೆ, ಏನಾದರೂ ಹೆಚ್ಚು ಕಡಿಮೆ ಆಗುವಂಥ ಪ್ರಸಂಗದಲ್ಲಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಮಾಡಲಿಲ್ಲ. ಮತ್ತೆ ಇಂಥ ಒಂದು ಇಡೀ ಪ್ರಪಂಚದ ಎಲ್ಲ ಜನ ಪೂರ್ತಿಯಾಗಿ ಎಲ್ಲ ಶಾಂತಿಯುತ ಜನ, ಪ್ರಜಾಪ್ರಭುತ್ವವನ್ನು ಬಯಸುವಂಥ ಜನ ಅದಕ್ಕೆ ವಿರೋಧ ಮಾಡಬೇಕು. ಇದು ಸರಿಯಲ್ಲ, ಛೀ ಅಮೇರಿಕ, ಛೀ ಅಂತೇಳಿ ಚೀಕಾರ ಮಾಡಿ ಅಮೇರಿಕಕ್ಕೆ ನಾಚಿಕೆ ಆಗೋಂಗೆ ಮಾಡಬೇಕಾದಂಥ ಇನ್ನೂ ಕೂಡ ಕೆಲಸ ಬಾಕಿ ಇದೆ. ಯಾಕೆ ಇನ್ನೂ ಕೂಡ ನಾಳೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ್ನೂ ಕೂಡ ಸರಿಯಾದಂಥ ರೀತಿಯಲ್ಲಿ ಕದನ ವಿರಾಮದ ಬಗ್ಗೆ ಸಂಶಯಗಳು, ಯುದ್ಧ ನಿಲ್ಲುತ್ತಾ ಇಲ್ವೋ, ಮತ್ತೆ ಶುರು ಆಗುತ್ತಾ ಅನ್ನೋಂಥ ರೀತಿಯ ಒಂದು ಭಾವನೆನೇ ಐತೆ. ಅಂಥ ಸಂದರ್ಭದಲ್ಲಿ ಇಂಥ ಎಡಬಿಡಂಗಿಯಾದಂಥ ನೀತಿಯನ್ನು, ಯುದ್ಧ ನೀತಿಯನ್ನು, ಶಾಂತಿ ನೀತಿಯನ್ನು, ವಿದೇಶಾಂಗ ನೀತಿಯನ್ನು ಅನುಸರಿಸಬಾರ್ದು ಅಂತ ನಾವೆಲ್ಲರೂ ಸೇರಿ ಭಾರತದ ಪ್ರಜೆಗಳು ಈ ಸರ್ಕಾರಕ್ಕೆ ಕೂಡ ಛೀ ಅಂತೇಳಿ ಹೇಳ್ಬೇಕಾಗಿದೆ. ಬದಲಾಯಿಸ್ಬಿಡ್ರಿ ನಿಮ್ಮ ಇದನ್ನು ಅಂತ. ಯಾಕೆ ನಮ್ಮ ದೇಶ ಸ್ವಾತಂತ್ರ್ಯ ಹೋರಾಟ ಮಾಡುವಾಗಲಿಂದ ಪ್ಯಾರಿಸ್ ಟ್ರೇನಿಗೆ ಬೆಂಬಲ ಕೊಟ್ಕೊಂಡು ಬಂದಿರೋದು. ಯಾಕೆ ಅದು ಅವ್ರ ದೇಶ. ಅವ್ರ ದೇಶದಲ್ಲಿ ಬೇರೆ ಯಾರೋ ಬಂದು ಇದು ನಮ್ಮ ಜಾಗ ಅಂತ ಹೇಳಿದ್ರೆ
ಹೆಂಗಾಯ್ತು ಅಂತಂದರೆ ಇಲ್ಲಿ ಯಾವುದೋ ಒಂದು ಸಿಂಗಾಳ ಅಂತ ಊರಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆ ಕೊಡೋಕೆ ಬಯಸ್ತೀನಿ. ಸಿಂಗಾಳದಲ್ಲಿ ಇವತ್ತು ಜನ ಇದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಬೇಸಾಯ ಮಾಡ್ತಿದ್ದಾರೆ, ಹೊಲಾಗಿಲ್ಲ ಎಲ್ಲ. ಆದರೆ 2000 ವರ್ಷದ ಹಿಂದೆ ನಾವಿಲ್ಲಿದ್ವಿ ಅಂತ ಹೇಳಿ ಯಾವುದೋ ಊರಿನವರು ಬಂದು ಎಲ್ಲೆಲ್ಲಿಂದಲೋ ಬಂದು ಅಲ್ಲಿರೋ ಜನನೆಲ್ಲ ಓಡಿಸಿ ಇದು ನಮ್ಮದು ಜಾಗ 2000 ವರ್ಷದ ಹಿಂದೆ. ಯಾವಾಗ ತಾತ ಮುತ್ತಾತ ಅಲ್ಲ, ಕೋಲ್ ತಾತ ಅಲ್ಲ, ಅದಕ್ಕಿಂತ 20 ತಲೆ ಹಿಂದೆ ನಾವಿಲ್ಲಿದ್ವಿ ಅಂತ ಹೇಳಿ ಹೇಳ್ಕೊಂಡು ಬಂದು ಅವನ್ನೆಲ್ಲ ಓಡಿಸಿ, ಊರನ್ನ ಬಿಡಿಸಿ, ಬೇರೆ ಕಡೆ ಓಡಿಸಿ, ಅವ್ರ ಮನೆಗಳು ಕಸ್ಕೊಂಡು, ಅವ್ರ ಹೊಲ ಗದ್ದೆ ಕಸ್ಕೊಂಡು ಅಲ್ಲಿ ನೆರೆ ನಿಂತರೆ ಬೇರೆಯವ್ರನ್ನೆಲ್ಲ ಓಡಿಸೋವಾಗ ಹೊಡೆದು ಮಾಡಿ ಅವ್ರನ್ನ ಸಾಯಿಸಿ, ಮಕ್ಕಳು ಮರಿಗಳನ್ನ ಸಾಯಿಸಿ ಮಾಡಿದ್ರೆ ಹೆಂಗಿರ್ತದೆ? ಆ ರೀತಿಯಲ್ಲಿ ಪ್ಯಾಲೆಸ್ಟೈನ್ನಲ್ಲಿ ನಡೀತಾ ಇರೋದು. ಮಹಾತ್ಮ ಗಾಂಧಿ ಅವರಿಂದ ಹಿಡ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಇದು ಸರಿಯಲ್ಲ ಹಿಂಗೆ ಮಾಡೋದು ಅಂತೇಳಿ ಆಗ್ಲೇ ಹೇಳಿದ್ರು. ಇಲ್ಲಿ ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಯಾರೀಗ ಸದ್ಯಕ್ಕಲ್ಲಿ ನೆಮ್ಮದಿಯ ಜೀವನ ನಡೆಸ್ತಾ ಬಂದಿದ್ದಾರೆ ಹಲವಾರು ಶತಮಾನಗಳಿಂದ, 100 ವರ್ಷಗಳಿಂದ, ಅವರ ಬದುಕಿನ ಈ ರೀತಿ ನಾಶ ಮಾಡೋದು ಸರಿಯಲ್ಲ. ಯಾವುದೋ ಹಳೇ ಕತೆ ಕಟ್ಕೊಂಡು ಆಮೇಲೆ ಜಾಸ್ತಿ ಆಗೋದು. ಈ ಯುದ್ಧದ ಪರಿಣಾಮವಾಗಿ ಆಯಿತು ಅಂತಂದ್ರೆ ಕತೆ ಏನು? ಇವತ್ತೇನೋ ಯುದ್ಧ ಶಾಂತಿ ಆಗ್ತಾ ಇದೆ, ಮುಂದಕ್ಕೆ ಶಾಂತಿ ಮುಂದುವರಿಯಲಿ, ನಮ್ಮ ದೇಶದ ಜನರಿಗೆ, ಕೂಲಿಕಾರರಿಗೆ, ಬಡವರಿಗೆ ಅದರ ಬಾಧೆ ತಟ್ಟದೇ ಇರಲಿ ಅಂತೇಳಿ ನಾವೆಲ್ಲ ಆಶೋಣ. ಮತ್ತೆ ನಮ್ಮ ಸರ್ಕಾರಕ್ಕೆ ಆ ರೀತಿಯಾಗಿ ಶಾಂತಿಯನ್ನು ಬಯಸುವಂಥ ರೀತಿಯಲ್ಲಿ ನೀವು ನಿಮ್ಮ ನೀತಿಯನ್ನು ಅನುಸರಿಸ್ರಿ, ಆ ಪಿಶಾಚಿಗಳಿಗೆ ಬೆಂಬಲ ಕೊಡಬೇಡ್ರಿ ಅಂತೇಳಿ ಒತ್ತಾಯ ಮಾಡೋಣ. ಮತ್ತು ಅದರ ಜೊತೆಯಲ್ಲಿ ಈಗ ನಮ್ಮ ಕೂಲಿಕಾರ ಬದುಕಿನ ಮೇಲೆ ಬೆಲೆ ಏರಿಕೆಯ ಬಿಸಿಯ ಜೊತೆಯಲ್ಲಿ ಹಲವಾರು ರೀತಿ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. 100 ವರ್ಷಗಳಿಂದ ಕಾಡ್ತಾ ಇರುವಂಥ ಸಮಸ್ಯೆಗಳಿದ್ದಾವೆ. ಭೂಮಿ ಇಲ್ಲ, ಭೂಮಿ ಇಲ್ಲದೇನೆ ಕೂಲಿ ಮಾಡಿಕೊಂಡೇ ಜೀವನ ಮಾಡಬೇಕು. ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಂದರೆ ಕೆಲಸ ಸಿಗಲ್ಲ. ಯಾಕೆಂದರೆ ಮಿಷಿನ್ಗಳು ಬಂದ್ಬಿಟ್ಟಿದ್ದಾವೆ ಎಷ್ಟೋ ಕಡೆಗೆ, ಅಥವಾ ಬೇರೆ ಬೇರೆ ರೀತಿ ಇದಾಗಿ ಅವರಿಗೆ ಉದ್ಯೋಗದ ನಷ್ಟ ಆಗ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ. ಕೆಲಸ ಸಿಗದೇ ಇರುವಾಗ ಉದ್ಯೋಗ ಖಾತ್ರಿ ಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡಿ ನಾವೆಲ್ಲರೂ ಕೂಡ ನಮ್ಮ ಕೃಷಿ ಕೂಲಿಕಾರ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ ಎಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟ ಮಾಡಿ, ಎಡಪಕ್ಷಗಳು ಹೋರಾಟ ಮಾಡಿ, ಆಗ ಅದ್ರ ಕಥೆ ಎಲ್ಲ ನಿಮಗೆ ಬೇಕಷ್ಟು ಸತಿ ಹೇಳಿದ್ದಾರೆ, ಗೊತ್ತಿರ್ತದೆ ನಿಮಗೆ. ಅಂಥ ಒಂದು ಕೃಷಿ ಉದ್ಯೋಗ ಖಾತ್ರಿ ಕಾಯ್ದೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಅದನ್ನು ತಂದು ಅದು ಇಡೀ ಪ್ರಪಂಚದಲ್ಲಿ ಮೆಚ್ಚುಗೆ ಗಳಿಸ್ತು. ಇಡೀ ಪ್ರಪಂಚದಲ್ಲಿ ಹಲವಾರು ದೇಶಗಳು ತಂದರೆ ಇಂಥದ್ದೊಂದು ಕಾನೂನು ತರಬೇಕು, ಇಂಥ ಯೋಜನೆ ಮಾಡಬೇಕು ಅಂತ ಹೇಳಿದ್ರು. ವಿಶ್ವಸಂಸ್ಥೆ ಇಡೀ ವಿಶ್ವಕ್ಕೇನೆ ಎಲ್ಲ ದೇಶಗಳು ಸೇರಿದಂಥ ಸಂಸ್ಥೆ, ಆ ಸಂಸ್ಥೆ ಅದಕ್ಕೆ ಹೊಗಳ್ತು, ಶ್ಲಾಘನೆ ಮಾಡ್ತು. ಇಂಥ ಯೋಜನೆಯನ್ನು ಎಲ್ಲ ದೇಶದ ಬೇರೆ ಇವರು ತರಲಿ ಅಂತ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಅಂತಿದೆ, ILO ಅಂತ, ಅವರು ಸುಮಾರು ಪೇಜ್ ಗಟ್ಟಲೆ ಬರೆದ್ರು ಈ ಯೋಜನೆ ಬಗ್ಗೆ. ಅಷ್ಟು ಅಂತ ಒಳ್ಳೆ ಯೋಜನೆ ಅಂತ ಅದನ್ನು ಒಂದೇ ಸರ್ತಿ ಕೊಂದು ಹಾಕೋದಕ್ಕೆ ನೋಡಿದ್ದಾರೆ. ಮೊನ್ನೆ ಆ VB ಗ್ರಾಮ್ ಯೋಜನೆ ಅಂತ ಏನದ್ರಲ್ಲಿರೋದು ಭಾರಿ ಸರಳವಾಗಿ ಎರಡೇ ವಿಷಯ ಹೇಳ್ತೀನಿ, ನಾನು ಎಲ್ಲ ವಿವರಕ್ಕೆ ಹೋಗಲ್ಲ. ಏನಪ್ಪ ಅದು ಅಂತಂದರೆ, ಆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಯಾರು ಇಡೀ ದೇಶದಲ್ಲಿ ಯಾವ ಹಳ್ಳಿಯಲ್ಲಿ ಯಾರು ಯಾವಾಗ ಕೆಲಸ ಬೇಕು ಅಂತ ಕೇಳಿದ್ರೆ, ನಮಗೆ ಕೆಲಸ ಇಲ್ಲ, ನಮಗೆ ಬದುಕಿಗೆ ತೊಂದರೆ ಆಗಿದೆ, ಕೆಲಸ ಬೇಕು ಅಂತ ಕೇಳಿದ್ರೆ 15 ದಿವಸದ ಒಳಗಡೆ ಕೆಲಸ ಕೊಡಲೇಬೇಕು. ಇದು ಬಹಳ ಮುಖ್ಯವಾದಂಥ ಷರತ್ತು. ಆದರೆ ಅದನ್ನೇನೆ ಇವತ್ತು ಕಿತ್ತಾಕ್ಬಿಟ್ಟಿದೆ, ಕೇಳೋಂಗಿಲ್ಲ. ಅದೇನಿದ್ರು ಕೂಡ ಇಂಥ ಟೈಮ್ನಲ್ಲಿ ಕೇಳಬೇಡ್ರಿ, ಅಂಥ ಟೈಮ್ನಲ್ಲಿ ಕೊಡಲ್ಲ, ಇಂಥ ಕಡೆ ಕೊಡಲ್ಲ, ಅಂಥ ಕಡೆ ಕೊಡಲ್ಲ ಅಂತೇಳಿ ಇವತ್ತು ಈ ಕಾಯ್ದೆ ಹೇಳುತ್ತೆ. ನಾವು ಡಿಕ್ಲೇರ್ ಮಾಡ್ತೀವಿ ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಮುಗಿದೋಯ್ತು. ನಾವು ಡಿಕ್ಲೇರ್ ಮಾಡ್ತೀವಿ ಕರ್ನಾಟಕದಲ್ಲಿ ಕೊಪ್ಪಳ ಜಿಲ್ಲೆ ಕೊಡಲ್ಲ ಅಂತೇಳಿ ಮುಗಿದೋಯ್ತು. ಯಾರೇನು ಮಾತಾಡೋಂಗಿಲ್ಲ. ಆದರೆ ಹಿಂದಿನ ಕಾಯ್ದೆ ಒಳಗಡೆ ಇಡೀ ದೇಶದ ಒಳಗಡೆ ಯಾವ ಹಳ್ಳಿ ಒಳಗಡೆ ಬೇಕಾದ್ರೂ
ಯಾವ ಕೂಲಿಕಾರ ಬೇಕಾದರೂ, ಯಾವ ಸಣ್ಣ ರೈತ ಬೇಕಾದ್ರೂ ಕೂಡ ನನಗೆ ಕೆಲಸ ಇಲ್ಲ, ನನಗೆ ಬದುಕಿಗೆ ತೊಂದರೆ ಆಗಿದೆ, ನನಗೆ ಹೊಟ್ಟೆಗೆ ತೊಂದರೆ ಆಗಿದೆ, ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಟ್ಟಲೇಬೇಕು ಅಂತ ನನ್ನಂಥ ಕಡ್ಡಾಯ ಹೆಂಗಿದೆ. ಈಗ ಕೊಡಲ್ಲ, ನಮ್ಮ ಮನಸ್ಸು ಬಂದರೆ ಕೊಡ್ತೀವಿ, ಮನಸ್ಸು ಬಂದರೆ ಕೊಡಲ್ಲ. ಬಿಜೆಪಿ ಸರ್ಕಾರ ಇದ್ರೆ ಕೊಡ್ತೀವಿ, ಬಿಜೆಪಿ ಸರ್ಕಾರ ಇದ್ರೆ ಕೊಡಲ್ಲ. ಅಷ್ಟೇ ಅಲ್ಲ, ಬಿಜೆಪಿ MP ಇದ್ರೆ ಕೊಡ್ತೀವಿ, ಬಿಜೆಪಿ MP ಇದ್ರೆ ಕೊಡಲ್ಲ. ಹಿಂಗೆ ಮನಸ್ಸಿಗೆ ಬಂದಂಗೆ ಮಾಡೋಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಈ ಕಾಯ್ದೆ.